ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಮಮತಾ ಮೈಸೂರು. ಇವತ್ತಿನ ಒಂದು ಟಾಪಿಕಲ್ಲಿ ಏನಂತ ಹೇಳಿದರೆ ಸೌತೆಕಾಯಿಯ ಮಜ್ಜಿಗೆ ಹುಳಿ ಅಥವಾ ಮಜ್ಜಿಗೆ ಸಾರನ್ನ ಯಾವ ರೀತಿ ಮಾಡ್ಬೋದು ಅಂತ ತೋರಿಸ್ತೀನಿ. ಕಡಲೆಬೇಳೆ ಮತ್ತು ಬೇಳೆಯನ್ನು ನೆನೆ ಹಾಕಿದ್ದೀನಿ. ನಂತರ ಕಾಯಿ, ಉಪ್ಪು, ಹಿಂಗು, ಹಸಿಮೆಣಸಿನಕಾಯಿ ಮತ್ತು ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ನಾವು ತಗೋಬೇಕು. ಆಮೇಲೆ ಜೀರಿಗೆ, ಸ್ವಲ್ಪ ಮೆಂತ್ಯ ಮತ್ತು ಮೆಣಸು, ಸಣ್ಣ ಗಾತ್ರದ ಒಂದು ಅಥವಾ ಎರಡು ಈರುಳ್ಳಿನ ತಗೋಬೇಕು. ಆ ನಂತರವಾಗಿ ಒಂದು ಬಾಣಲಿನಲ್ಲಿ ನಾವೇನು ಮಾಡಬೇಕು ಅಂತ ಹೇಳಿದ್ರೆ ಮೆಣಸನ್ನು ಫ್ರೈ ಮಾಡ್ಕೋಬೇಕು. ಹಾಗೆ ನೋಡಿ, ಮೆಣಸನ್ನು ಸ್ವಲ್ಪ ಹುರ್ಕೊಳ್ಬೇಕು. ಹುರಿದು ಮಾಡುವುದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಮಜ್ಜಿಗೆ ಹುಳಿ ತುಂಬ ಹೊತ್ತಿನ ತನಕ ಅದು ಉಳಿಯುತ್ತೆ ಮತ್ತು ಹುಳಿ ಬರೋದಿಲ್ಲ. ಅದರಿಂದ ಮೆಣಸನ್ನು ಹಾಕ್ತೀವಿ. ಬೇಕಾದರೆ ಮೆಣಸು ಹಾಕಿದ್ರೆ ಹಾಕ್ಬೋದು, ನಿಮ್ಮ ಇಷ್ಟ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ನಂತರವಾಗಿ ಇದಕ್ಕೆ ಇನ್ನೇನು ಹಾಕಿ ನಾನು ಅಂದರೆ ಸ್ವಲ್ಪ ಮೆಂತ್ಯ ಯಾಕೆ ಅಂತ ಹೇಳಿದ್ರೆ ಅದು ದೇಹಕ್ಕೆ ಬಹಳ ತಂಪಾಗಿರುತ್ತೆ ಮತ್ತು ಒಳ್ಳೆ ಫ್ಲೇವರು ಕೊಡುತ್ತೆ. ಮಜ್ಜಿಗೆ ಹುಳಿ ಅಥವಾ ತಂಬಳಿ ಅಂತಲೂ ಸಹ ಹೇಳ್ತಾರೆ ಇದಕ್ಕೆ, ಅಥವಾ ಮಜ್ಜಿಗೆ ಸಾರು ಅಂತಲೂ ಸಹ ಹೇಳ್ಬೋದು. ಇದನ್ನೆಲ್ಲ ಮಾಡಬೇಕಾದ್ರೆ ಇದನ್ನೆಲ್ಲ ಹಾಕಿ ಮಾಡೋದ್ರಿಂದಾಗಿ ಶುಚಿಯಾದಂತಹ ಮಜ್ಜಿಗೆಯ ಸಾರು ಅಥವಾ ಮಜ್ಜಿಗೆ ಹುಳಿ ತಯಾರಾಗುತ್ತೆ. ಮತ್ತು ಜೀರಿಗೆನೂ ಸಹ ಹುರ್ಕೋಬೇಕು. ಅಂದರೆ ನೋಡಿ, ಅಲ್ಲಿ ಮೆಣಸು, ಜೀರಿಗೆ ಮತ್ತು ಮೆಂತ್ಯ ಇದೆಲ್ಲ ಕ್ಲೀನಾಗಿ ಹುರ್ಕೊಳ್ಬೇಕು. ಸಣ್ಣ ಉರಿಯಲ್ಲೇ ಹುರ್ಕೊಳ್ಳಿ. ನಂತರ ಮಿಕ್ಸಿ ಜಾರ್ ತೊಗೊಂಡು ಆ ಮಿಕ್ಸಿ ಜಾರ್ಗೆ ಸ್ವಲ್ಪ ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಕಾಯಿ, ಇದಕ್ಕೆ ಬೇಕಾಗುವಂಥ ಕಾಯಿ ಬೆಳ್ಳುಳ್ಳಿ ಆಗಿರ್ಬೋದು. ನೋಡಿ, ಕ್ಲೀನಾಗಿ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ನಂತರ ಸ್ವಲ್ಪ ಶುಂಠಿನ ಹಾಕ್ಕೊಳ್ಬೇಕು. ಶುಂಠಿಯನ್ನು ಹಾಕ್ಕೊಳ್ಳೋದ್ರಿಂದ ಒಳ್ಳೆ ಫ್ಲೇವರ್ ಇರುತ್ತೆ. ಮತ್ತು ಹಸಿಮೆಣಸಿನಕಾಯಿ ಸ್ವಲ್ಪ ಒಂದು 2 ಅಥವಾ 3 ಹಾಕ್ಕೊಂಡ್ರೆ ಸಾಕಾಗುತ್ತೆ. ಸ್ವಲ್ಪ ಉಪ್ಪನ್ನು ಸಹ ಹಾಕ್ಕೋಬೇಕು. ಹಿಂಗು ತುಂಬಾ ಇಂಪಾರ್ಟೆಂಟು. ಬೇಕಾದರೆ ಬೆಲ್ಲನ ಹಾಕ್ಕೊಳ್ಬೋದು. ನಾನಿಲ್ಲಿ ಬೆಲ್ಲನ ಹಾಕಿಲ್ಲ, ಬೇಕಾಗಿರೋರು ಹಾಕ್ಕೊಳ್ಬೋದು. ಈಗ ಹುರಿದಂತಹ ಮೆಣಸು, ಜೀರಿಗೆ, ಮೆಂತ್ಯನ ಹಾಕಿ ಅದನ್ನು ಮಿಕ್ಸಿ ಜಾರ್ ಹಾಕಿದ್ದೀನಿ. ನಂತರ ಅದನ್ನು ಮತ್ತು ನೆನೆ ಹಾಕಿದಂತಹ ತೊಗರಿಬೇಳೆ ಮತ್ತು ಕಡಲೆಬೇಳೆನ ಅದನ್ನು ಸಹ ಹಾಕಿ ಈ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀನಲ್ಲ, ಅಂದರೆ ಸಾಮಾನುಗಳು, ಅದನ್ನು ನಾವು ಕ್ಲೀನಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು. ಅಂದರೆ ಮಿಕ್ಸಿನಲ್ಲಿ. ಮತ್ತು ಕರಿಬೇವಿನ ಸೊಪ್ಪನ್ನು ಸಹ ಹಾಕಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇದನ್ನೆಲ್ಲ ನೋಡಿ, ಈಗ ಮಿಕ್ಸಿ ಜಾರಿಂದ ನಾನು ಮಾಡಿಕೊಂಡು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಈಗ ನೋಡಿ, ಸೌತೆಕಾಯಿನ ಇದಕ್ಕೆ ಮುಖ್ಯವಾಗಿ ನೀವು ಯಾವುದಾದ್ರೂ ತರಕಾರಿ ಹಾಕ್ಕೊಳ್ಬೋದು ಬೇಕಾದರೆ. ಆದರೆ ನಾನು ಈ ಬೇಸಿಗೆ ಕಾಲದಲ್ಲಿ ತಂಪು ಅಂತ ಹೇಳಿಬಿಟ್ಟು ಸೌತೆಕಾಯಿನ ಸಣ್ಣದಾಗಿ ಅದನ್ನು ಕಟ್ ಮಾಡ್ಕೊಳ್ತೀನಿ. ಅದು ಬೇಕಾದ್ರೆ ಸಿಪ್ಪೆ ತೆಗಿಬೋದು. ಸಿಪ್ಪೆ ತೆಗೆದೇ ಇದ್ರೇ ಚೆನ್ನಾಗಿರುತ್ತೆ. ಸಿಪ್ಪೆ ನಾನು ತೆಗೆದಿಲ್ಲ, ಸೈಡ್ ಮಾತ್ರ ತೆಗೆದು ಮೇಲಿರುವಂಥ ಸಿಪ್ಪೆನೆಲ್ಲ ಹಾಕೋದ್ರಿಂದಾಗಿ ಒಳ್ಳೆ ಟೇಸ್ಟ್ ಇರುತ್ತೆ. ನೋಡಿ, ಈಗ ಸೌತೆಕಾಯಿನ ಸಣ್ಣದಾಗಿ ನಾನು ಹೇಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ಅನ್ನೋದನ್ನು ನೋಡಿ. ಈ ರೀತಿಯಲ್ಲಿ 2 ಭಾಗ ಮಾಡ್ಕೊಳ್ಳಿ. ಅದರೊಳಗಡೆ ಇರುವಂತಹ ಕೆಲವು ಸೀಡ್ಸ್ ಎಲ್ಲ ಇರುತ್ತೆ. ಬೇಕಾದರೆ ಕೆಲವ್ರು ಹಾಕ್ತಾರೆ, ಕೆಲವ್ರು ಹಾಕಲ್ಲ. ಬಟ್ ನಾನು ಅದನ್ನೆಲ್ಲ ತೆಗೆದು ಬಿಡ್ತಾ ಇದ್ದೀನಿ. ಆ ಸೀಡ್ಸ್ ಎಲ್ಲ ಬೇಕಾದ್ರೆ ತೆಗೆದಿರ್ಬೋದು, ಇಲ್ಲ ತೆಗೆದೂ ಹಾಗೇನೂ ಸಹ ಮಾಡ್ಬೋದು. ಅದು ಏನಂದರೆ ಸಾರಿನ ಮೇಲೆ ಒಂದು ರೀತಿಯಲ್ಲಿ ತೇಲುತ್ತೆ ಅಂತ ಹೇಳ್ಬಿಟ್ಟು ನಾನೇನು ಮಾಡ್ತಾಯಿದ್ದೀನಿ, ತೆಗೆದು ಬಿಡ್ತಾಯಿದ್ದೀನಿ. ಕೇವಲ ಕಾಯಿ ಮಾತ್ರ, ಸೌತೆಕಾಯಿಯನ್ನು ಮಾತ್ರ ನಾನು ತಗೊಂಡು ಈ ಒಂದು ಮೊಸರು ಸಾರು ಅಥವಾ ಮಜ್ಜಿಗೆ ಹುಳಿ ಅನ್ನೋದನ್ನು ಮಾಡ್ತಾಯಿದ್ದೀನಿ. ನೋಡಿ, ಸಣ್ಣದಾಗಿ ಎಷ್ಟು ಕ್ಲೀನಾಗಿ ಕಟ್ ಮಾಡಿಕೊಂಡು ನಾವು ಮನೆಯಲ್ಲಿಯೇ ಇದೇ ರೀತಿಯಲ್ಲಿ ಮಜ್ಜಿಗೆ ಸಾರನ್ನು ಮಾಡಿಕೊಂಡು ಈ ಬೇಸಿಗೆ ಕಾಲದಲ್ಲಿ ತಂಪಾದಂತಹ, ರುಚಿಯಾದಂತಹ, ಶುಚಿಯಾದಂತಹ ಈ ರೀತಿಯ ಆಹಾರವನ್ನು ತಿಂದರೆ ಆರೋಗ್ಯನೂ ಸಹ ಚೆನ್ನಾಗಿರುತ್ತೆ. ನೋಡಿ, 2 ಭಾಗ ಮಾಡಿ ಈಗ ಅದನ್ನು ತಿರುಳೆಲ್ಲ ತೆಗಿತಾ ಇದ್ದೀನಿ. ನಂತರ ಅದನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ನಂತರ ಏನು ಮಾಡ್ತೀನಿ ಅನ್ನೋದನ್ನು ನೋಡಿ. ಹಾಗೆಯೇ
ಇದು ಏನು ಅಂತ ಹೇಳಿದರೆ ಸೌತೆಕಾಯಿ ಒಳ್ಳೆಯ ಒಂದು ಇದು ತಂಪಾಗಿರುತ್ತೆ ಮತ್ತು ಮಾಯಿಶ್ಚರೈಸರು ನಮ್ಮ ದೇಹಕ್ಕೆ ಆಗಿರ್ಬೋದು, ಸ್ಕಿನ್ಗೆ ಆಗಿರಲಿ ಅಥವಾ ತುಂಬ ತಂಪನ್ನು ಕೊಡುತ್ತೆ. ನೋಡಿ ತುಂಬ ದಪ್ಪನಾಗೂ ಬೇಕಾದ್ರೆ ಕಟ್ ಮಾಡ್ಕೊಳ್ಬೋದು, ಸಣ್ಣದಾಗೂ ಕಟ್ ಮಾಡ್ಕೊಬೋದು. ನಾನು ಈ ರೀತಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಒಂಥರ ಚೆನ್ನಾಗಿರುತ್ತೆ ಸಾರು, ಮಜ್ಜಿಗೆ ಹುಳಿ ತುಂಬಾ ಚೆನ್ನಾಗಿರುತ್ತೆ. ಸೊ ಈ ರೀತಿ ಒಂದು ಸಾರಿ ನೀವೂ ಸಹ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಬೇಸಿಗೆಯಲ್ಲಿ ತಂಪಾದಂತಹ ಈ ಮಜ್ಜಿಗೆ ಹುಳಿಯನ್ನು ತಿನ್ನೋದ್ರಿಂದಾಗಿ ದೇಹವೂ ಸಹ ತುಂಬ ಚೆನ್ನಾಗಿರುತ್ತೆ ಮತ್ತು ಸ್ಕಿನ್ಗೆ, ಹೇರಿಗೆ ತುಂಬಾ ಚೆನ್ನಾಗಿ ಒಳ್ಳೆಯ ಒಂದು ಎಫೆಕ್ಟು ಸಹ ಕೊಡುತ್ತೆ. ನೋಡಿ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಎಲ್ಲ ಸೌತೆಕಾಯಿನೂ ಸಹ ಇದೇ ರೀತಿಯಲ್ಲಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಸಿಪ್ಪೆ ಸಹಿತವಾಗಿ ಹಾಕಿ, ಕೆಲವರು ಸಿಪ್ಪೆನ ತೆಗೆದು ಬಿಡ್ತಾರೆ. ಸಿಪ್ಪೆನಲ್ಲೇ ಇರೋದು ಅದು ಒಳ್ಳೆಯ ಒಂದು ಇದು, ದೇಹಕ್ಕೆ ಒಳ್ಳೆಯದು ಅದು. ಆದ್ದರಿಂದ ನಾನು ಅದನ್ನೆಲ್ಲ ಕಟ್ ಮಾಡ್ತಾಯಿಲ್ಲ. ಕೇವಲ ಸೌತೆಕಾಯಿ ತಿರುಳು ಮಾತ್ರ ತೆಗೆದು ಸಿಪ್ಪೆ ಸಹಿತವಾಗಿ ಕಟ್ ಮಾಡ್ತಾಯಿದ್ದೀನಿ. ಈ ಒಂದು ರೆಸಿಪಿ ನಿಮಗೆ ಅಂದರೆ ಮಜ್ಜಿಗೆ ಹುಳಿ ಹೇಗೆ ಅನ್ನಿಸ್ತು ಅನ್ನೋದನ್ನು ಸಹ ನೀವು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು. ಹಾಗೆಯೇ ನನ್ನ ಚಾನಲ್ ಆದಂತಹ ಮಮತಾ ಮೈಸೂರು ಚಾನಲ್ಗೂ ಸಹ ಸಬ್ಸ್ಕ್ರೈಬ್ ಆಗಿ ಹಾಗೆ ಪ್ರೋತ್ಸಾಹವನ್ನು ಕೊಡಿ. ಈ ರೆಸಿಪಿ ನಿಮಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಕಮೆಂಟ್ಸ್ ಮಾಡಿ ಸಹ ತಿಳಿಸ್ಬೋದು. ನೀವು ಯಾವ ಥರ ಮಾಡ್ತೀರಾ ಅನ್ನೋದನ್ನು ಸಹ ತಿಳಿಸಿ. ಮತ್ತು ಇದರಲ್ಲಿಕ್ಕೆ ನೀವು ಬೇರೆ ಬೇರೆ ತರಕಾರಿಗಳನ್ನು ಸಹ ಹಾಕಿ ಮಾಡ್ಕೊಳ್ಬೋದು. ಸೀಮೆ ಬದನೆಕಾಯಿ ಆಗಿರ್ಬೋದು ಅಥವಾ ಕುಕ್ಕುಂಬರು ಮತ್ತು ಬೇರೆ ಇದನ್ನು ಸಹ ಹಾಕ್ತಾರೆ. ಮತ್ತು ಕುಂಬಳಕಾಯಿ ಅಂತ ಬರುತ್ತೆ, ಮತ್ತು ಮಂಗಳೂರು ಸೌತೆಕಾಯಿ ಬರುತ್ತೆ, ಇದನ್ನೆಲ್ಲ ಹಾಕ್ಬೋದು. ಇದೂ ಸಹ ತುಂಬಾ ಒಳ್ಳೆಯದು ಸೌತೆಕಾಯಿ. ಈ ಸೌತೆಕಾಯಿಯಿಂದ ಮಾಡಿ ಒಂದು ಸಾರಿ ಟ್ರೈ ಮಾಡಿ ನೋಡಿ, ಎಷ್ಟು ಚೆನ್ನಾಗಿರುತ್ತೆ. ಬಿಸಿಯಾದಂಥ ಅನ್ನಕ್ಕೆ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿ. ಈಗ ಒಂದು ಪಾತ್ರೆಯಲ್ಲಿ ನಾನು ನೀರನ್ನು ಇಟ್ಟು ಈ ಸೌತೆಕಾಯಿನ ಬೇಯಿಸ್ಕೊಳ್ತೀನಿ. ಆದರೆ ಕೆಲವರು ಬೇಯಿಸ್ತಾರೆ, ಕೆಲವರು ಹಾಗೆ ಹಾಕ್ತಾರೆ. ನಾನು ಬೇಯಿಸಿ ಹಾಕ್ತಾಯಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ಆ ನೀರಿರುತ್ತಲ್ಲ, ಆ ನೀರನ್ನು ಏನು ವೇಸ್ಟ್ ಮಾಡೋದು ಬೇಕಾಗಿಲ್ಲ. ಬೆಂದಂತಹ ನೀರನ್ನು ನಾವು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಮಸಾಲೆ ಜೊತೆಗೆ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಬೆಂದರೆ ಒಂಥರ ಹಸಿಯ ಒಂದು ಸ್ಮೆಲ್ ಇರೋದಿಲ್ಲ. ಸೊ ಅದರಿಂದ ಬೇಯಿಸ್ಬಿಟ್ಟು ಮತ್ತು ಸ್ವಲ್ಪ ಉಪ್ಪನ್ನು ಹಾಕ್ತೀನಿ. ಕೆಲವರು ಅರಶಿನನೂ ಹಾಕ್ತಾರೆ, ನಾನು ಅರಶಿನ ಹಾಕಿಲ್ಲ. ಆನಂತರವಾಗಿ ಒಂದು ಇದಕ್ಕೆ ಆಯಿಲ್ನ ಹಾಕ್ಕೊಂಡು ಇವಾಗ ನಾವೇನು ಮಾಡುತ್ತೀನಿ ಅಂತ ಹೇಳಿದ್ರೆ ಇದನ್ನು ಒಗ್ಗರಣೆನ ಮಾಡ್ಕೊಳ್ತೀನಿ. ಅಂದರೆ ಈ ಒಗ್ಗರಣೆಗೆ ನಾನು ಏನು ಹಾಕ್ತಾಯಿದ್ದೀನಿ ಅಂತ ಹೇಳಿದ್ರೆ, ಮುಖ್ಯವಾಗಿ ಒಗ್ಗರಣೆಗೆ ಸಾಸಿವೆ ಇದನ್ನೆಲ್ಲ ಹಾಕ್ಕೊಳ್ಬೇಕಾಗುತ್ತೆ. ಈಗ ಎಣ್ಣೆ ಕಾಯ್ತಾ ಇದೆ. ಇನ್ನೊಂದು ಕಡೆ ಸೌತೆಕಾಯಿನ ಬೇಯೋದಕ್ಕೆ ಇಟ್ಟಿದ್ದೀನಿ. ಕೇವಲ ಒಂದು 10 ಮಿನಿಟ್ಸಲ್ಲಿ ಮಾಡ್ಕೊಂಬಿಡ್ಬೋದು. ಈಗ ನೋಡಿ ಅಲ್ಲಿ ಸಾಸಿವೆನ ಹಾಕಿದ್ದೀನಿ. ಮಸ್ಟರ್ಡನ್ನು ಹಾಕೋದ್ರಿಂದಾಗಿ ಏನಂತ ಹೇಳಿದ್ರೆ ಮಜ್ಜಿಗೆ ಹುಳಿ ತುಂಬಾ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಕರ್ಬೇವಿನ ಸೊಪ್ಪನ್ನ ಹಾಕ್ತಾಯಿದ್ದೀನಿ. ಸಿಮ್ಮಲ್ಲೇ ಮಾಡಿ, ಕಡಿಮೆ ಫ್ಲೇಮ್ ಇರಲಿ, ಇಲ್ಲಾಂದರೆ ಸೀದೋಗ್ಬಿಡುತ್ತೆ. ಬೇಕಾದ್ರೆ ಕೆಲವರು ಈರುಳ್ಳಿ ಹಾಕ್ತಾರೆ, ಈರುಳ್ಳಿನೂ ಹಾಕ್ತೇನೂ ಸಹ ಮಾಡ್ಕೊಳ್ಳಿ. ಈರುಳ್ಳಿ ಯಾರಿಗೆ ಬೇಡ ಅವರು ಸ್ಕಿಪ್ ಮಾಡ್ಬೋದು. ನಾವು ಈರುಳ್ಳಿ ಹಾಕಿದ್ರೇ ನಮಗೆ ತುಂಬಾ ಇಷ್ಟ ಆಗುತ್ತೆ. ಸೊ ಅದು ಒಳ್ಳೆ ಟೇಸ್ಟು ಕೊಡುತ್ತೆ ಅಂತ ಹೇಳಿಬಿಟ್ಟು ನಾನೇನು ಮಾಡ್ತೀನಿ ಅಂತ ಹೇಳಿದ್ರೆ ಸ್ವಲ್ಪ ಈರುಳ್ಳಿ ಹಾಕ್ತಾನೆ ಇರ್ತೀನಿ ನಾನು, ಯಾವುದೇ ಒಂದು ಇದಕ್ಕೆ ಆಗಲಿ. ಈಗ ನೋಡಿ ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸಣ್ಣ ಈರುಳ್ಳಿನೂ ಬರುತ್ತೆ, ಒಂದು ಬೇಳೆ ಸಾರಿಗೆಲ್ಲ ಹಾಕ್ತೀವಲ್ಲ ಅದನ್ನು. ಬಟ್ ಈ ರೀತಿಯ ಈರುಳ್ಳಿನೂ ಸಹ ಹಾಕ್ಬೋದು, ಸಣ್ಣ ಈರುಳ್ಳಿನೂ ಸಹ ಹಾಕ್ಬೋದು. ನಿಮ್ಮ ಮನೆಯಲ್ಲಿ ಯಾವುದಿರುತ್ತೆ ಆ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಕೊಂಡು, ಈಗ ಅಲ್ಲಿ ಒಗ್ಗರಣೆ ಹಾಕಿದ್ದೀನಲ್ಲ, ಅಂದರೆ ಈಗ ಕರ್ಬೇವಿನ ಸೊಪ್ಪು ಮತ್ತು ಸಾಸಿವೆ ಹಾಕಿದಂತಹ ಒಗ್ಗರಣೆ ಹಾಕಿದ್ದೀನಲ್ಲ, ಆ ಒಂದು ಬಾಣಲೆಗೆ ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈನ ಮಾಡ್ಕೊಳ್ತೀನಿ. ಮೀಡಿಯಮ್ ಆಗಿ ಹುರ್ಕೊಳ್ಳಿ, ತುಂಬ ಸೇಯಿಸಬಾರ್ದು. ಯಾವುದೇ ಒಂದು ಈರುಳ್ಳಿನ ಬೇಯಿಸ್ಬೇಕಾದ್ರೆ ಸ್ವಲ್ಪ ಉಪ್ಪನ್ನು ಹಾಕಿ ಬೇಯಿಸೋದ್ರಿಂದಾಗಿ ತುಂಬ ಚೆನ್ನಾಗಿರುತ್ತೆ. ಇವಾಗ ಹಿಂಗು ಮತ್ತು ಉಪ್ಪು, ಹಿಂಗು ನಾನು ಸಾಮಾನ್ಯವಾಗಿ ಬೇಳೆ ಸಾರಾಗಿರ್ಬೋದು ಅಥವಾ ಮಜ್ಜಿಗೆ ಹುಳಿ ಆಗಿರ್ಬೋದು, ಇದಕ್ಕೆಲ್ಲ ಸಾಮಾನ್ಯವಾಗಿ ಹಾಕ್ತಾನೆ ಇರ್ತೀನಿ. ಅದು ಆರೋಗ್ಯ. ನೋಡಿ ಈಗ ಹಿಂಗನ್ನು ಹಾಕಿದೆ. ಹಿಂಗು ಅನ್ನೋದು ಹೇಗೆ ಅಂದರೆ ಡೈಜೆಷನ್ ಇದಕ್ಕೆಲ್ಲ ತುಂಬಾ ಒಳ್ಳೆಯದು. ಆದ್ದರಿಂದ ಉಪ್ಪು ಮತ್ತು ಹಿಂಗನ್ನು ಹಾಕಿ ಈರುಳ್ಳಿಯನ್ನು ಕಡಿಮೆ ಫ್ಲೇಮಲ್ಲೇ
ಚೆನ್ನಾಗಿ ಫ್ರೈನ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ನಂತರ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಹಾಕ್ಬಿಟ್ಟು ಅದನ್ನು ಒಗ್ಗರಣೆ ಆದಮೇಲೂ ಸಹ ಹಾಕ್ಬೋದು. ಒಗ್ಗರಣೆ ಆಗಬೇಕಾದ್ರೂ ಸ್ವಲ್ಪ ಹಾಕಿ, ಏಕೆಂದರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಫ್ರೈ ಆಗ್ತಾಯಿದೆ ನೋಡಿ, ಅಲ್ಲಿ ಈರುಳ್ಳಿ ಸ್ವಲ್ಪ ಇದಾಗಿ. ಆಮೇಲೆ ಈಗ ನಾನು ಮಿಕ್ಸಿ ಜಾರ್ನಲ್ಲಿದ್ದಂತಹ ಮಸಾಲಾನ ಏನೇನು ಹಾಕಿದ್ದೆ ಅಂತ ನಿಮಗೆ ಹೇಳಿದ್ದೀನಲ್ಲ, ಅದೆಲ್ಲ ತರಿಯಾಗೇ ಇರಲಿ. ತುಂಬಾ ಅದು ಏನಾಗುತ್ತೆ ಅಂದರೆ ನೈಸಾಗಿ ಮಾಡ್ಕೊಂಬಿಟ್ರೆ ಚೆನ್ನಾಗಿರಲ್ಲ. ಸ್ವಲ್ಪ ಮೀಡಿಯಮ್ ಆಗಿ ತರಿಯಾಗಿಯೇ ಅದನ್ನು ಇದು ಮಾಡಿಕೊಂಡು, ಈಗ ಈ ಒಗ್ಗರಣೆ ಹಾಕಿದಂತಹ ಇದಕ್ಕೆ ನಾವು ಮಿಕ್ಸಿ ಜಾರ್ನಲ್ಲಿದ್ದಂಥ ಮಸಾಲಾನ ಹಾಕಿ ಚೆನ್ನಾಗಿ ಸ್ವಲ್ಪನೇ ನೀರು ಹಾಕಿ, ಯಾಕೆಂದರೆ ಸೌತೆಕಾಯಿ ಬೇಯಿಸ್ಕೊಂಡಿರ್ತೀವಲ್ಲ ಅದನ್ನು ನೀರನ್ನು ಸಹ ಬೇಕಾದ್ರೆ ಈಗ ಇದಕ್ಕೆ ಆ್ಯಡ್ ಮಾಡ್ಕೊಳ್ಬೋದು. ನಾನು ಅದನ್ನು ಸಾಮಾನ್ಯವಾಗಿ ಸೌತೆಕಾಯಿ ನೀರನ್ನು ಸಹ ಈಗ ಹಾಕಿದ್ದೀನಿ ಅದಕ್ಕೆ. ಇದು ಯಾಕೆ ಅಂತ ಹೇಳಿದ್ರೆ, ಇನ್ನೊಂದು ಕಡೆ ನಾನು ಮೊಸರನ್ನ ಚೆನ್ನಾಗಿ ಏನಂತ ಹೇಳಿದ್ರೆ ಕಡ್ಕೊಳ್ತಾ ಇದ್ದೀನಿ ಕಡಗೋಳಿಂದ. ಈ ರೀತಿ ಮಾಡಿಕೊಂಡು ಕಡಿದ್ಬಿಟ್ಟು ಮಾಡೋದ್ರಿಂದಾಗಿ ತಂಪಾಗಿರುತ್ತೆ. ಡೈರೆಕ್ಟಾಗಿ ಪ್ಯಾಕೆಟಿಂದ ಬಂದಿರೋಂತಹ ಮೊಸರನ್ನೇ ನೀವು ಹಾಕೋದ್ರಿಂದ ಹೀಟ್ ಆಗುತ್ತೆ. ಸೊ ಆ ರೀತಿ ಮಾಡೋರು ಮನೆಯಲ್ಲಿ ಯಾರಾದರೂ ಮೊಸರನ್ನ ಮಾಡ್ಕೊಳ್ಳೋದಾದ್ರೆ ಅದನ್ನು ಸಹ ಹಾಕ್ಕೊಳ್ಬೋದು. ತುಂಬ ಹುಳಿ ಇರಬಾರ್ದು, ಮೀಡಿಯಮ್ ಆಗಿರಬೇಕು. ಬೇಕಾದ್ರೆ ಬೆಲ್ಲನೂ ಹಾಕ್ಕೊಳ್ಬೋದು. ಬೆಲ್ಲ ನಾನು ಹಾಕಲ್ಲ ಇದಕ್ಕೆ. ಈಗ ನೋಡಿ, ಇದಕ್ಕೆ ನಾನು ಬೇಯಿಸಿದಂತಹ ಸೌತೆಕಾಯಿನ ಆ್ಯಡ್ ಮಾಡ್ತಾಯಿದ್ದೀನಿ. ಈಗ ಮಸಾಲ ಎಲ್ಲ ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗಬೇಕು, ಸ್ಮೆಲ್ಲು. ಆಗ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಒಂದು ಮಜ್ಜಿಗೆ ಸಾರು ಅಥವಾ ಮಜ್ಜಿಗೆ ಹುಳಿ ತುಂಬಾ ಚೆನ್ನಾಗಿರುತ್ತೆ. ಬೇಸಿಗೆ ಕಾಲದಲ್ಲಿ ಈ ರೀತಿಯ ಆಹಾರವನ್ನೇ ತಿನ್ನಬೇಕು. ಯಾಕೆ ಅಂತ ಹೇಳಿದ್ರೆ ತುಂಬ ಹೀಟಾದಂಥ ಪದಾರ್ಥನ ತಿನ್ನಬಾರ್ದು. ಇದಕ್ಕೆ ನಾನು ಬೇಯಿಸಿದಂತಹ ಒಂದು ಸೌತೆಕಾಯಿನ ಆ್ಯಡ್ ಮಾಡ್ತಾಯಿದ್ದೀನಿ. ಜೊತೆಗೆ ಅದರಲ್ಲಿದ್ದಂತಹ ನೀರನ್ನು ಸಹ ನಾನು ಈಗ ನೋಡಿ ಆ್ಯಡ್ ಮಾಡಿದ್ದೀನಿ ಮೊದಲೇ ಅದಕ್ಕೆ. ಇದು ಸ್ವಲ್ಪ ಬೇಯಲಿ. ಬೆಂದ ನಂತರ ಈಗ ಏನು ಮಾಡ್ತೀನಿ ಅನ್ನೋದನ್ನು ನೋಡ್ಕೊಳ್ಳಿ. ಹಾಗೆ ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟು ಮಾಡಿ. ಮತ್ತು ನೀವು ಸಹ ಯಾವ ರೀತಿ ನೀವು ಈ ಥರ ಟ್ರೈ ಮಾಡಿದ್ದೀರಾ ಇಲ್ವಾ ಅನ್ನೋದನ್ನು ಹೇಳಿ. ಈಗ ನೋಡಿ, ಬಿಸಿಯೆಲ್ಲ ಆರಿರಬೇಕು ಸ್ವಲ್ಪ. ಅದು ಡೈರೆಕ್ಟಾಗಿ ನಾವು ಸ್ಟವ್ ಮೇಲೇ ಇಟ್ಟು ಅದನ್ನು ಹಾಕಬಾರ್ದು. ಸ್ವಲ್ಪ ಅದು ತಣ್ಣಗಾದ ನಂತರ ಈಗ ನಾನು ಮೊಸರನ್ನ ಕಡೆದಿಟ್ಟಿದ್ದೆ ನೋಡಿ, ಅದನ್ನು ಹಾಕಿದ್ದೀನಿ. ಈಗ ಬಿಸಿಯಾದಂತಹ ಅನ್ನನ ಒಂದು ಕಡೆ ಮಾಡಿಟ್ಟಿದ್ದೀನಿ. ಆ ಬಿಸಿಯಾದ ಅನ್ನಕ್ಕೆ ಸ್ವಲ್ಪ ಆರಿರಲಿ. ಅದಕ್ಕೆ ಆ್ಯಡ್ ಮಾಡಿಕೊಂಡು ನಾವು ಈ ಒಂದು ಮಜ್ಜಿಗೆ ಹುಳಿಯನ್ನು ಊಟ ಮಾಡೋದ್ರಿಂದಾಗಿ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಹೇಗಿತ್ತು ನಾನು ಮಾಡಿದಂತಹ ಸೌತೆಕಾಯಿಯ ಮಜ್ಜಿಗೆ ಹುಳಿ ಅಥವಾ ಮಜ್ಜಿಗೆ ಸಾಂಬಾರು ಅನ್ನೋದನ್ನು ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಮತ್ತು ಇನ್ನೊಂದು, ಈ ರೀತಿಯ ಒಂದು ಊಟವನ್ನು ನಾವು ಬೇಸಿಗೆ ಕಾಲದಲ್ಲೇ ತಿನ್ನಬೇಕು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟು ಮಾಡಿ. ಈ ವಿಡಿಯೋ ನೋಡಿದಂಥ ಎಲ್ಲರಿಗೂ ಸಹ ತುಂಬಾ ಥ್ಯಾಂಕ್ಸ್ನ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್.